ಎಪಿಎಂಸಿ ಮಾರುಕಟ್ಟೆ ಭೂಮಿ ಪೂಜೆ ಮತ್ತು ಶ್ರೀನಿವಾಸ ಕಲ್ಯಾಣೋತ್ಸವಕ್ಕೆ ಸಕಲ ಸಿದ್ಧತೆ. ಕ್ಷೇತ್ರದ ಜನತೆಗೆ ಆಹ್ವಾನ ನೀಡಿದ ಶಾಸಕರು. 10 ಕೋಟಿ ಅಂದಾಜು ವೆಚ್ಚದಲ್ಲಿ ಮಾರುಕಟ್ಟೆ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ. ಶಾಸಕಿ ರೂಪಕಲಾ ಶಶಿಧರ್. ಕೆಜಿಎಫ್ ಕ್ಷೇತ್ರದ ಎಪಿಎಂಸಿ ಮಾರುಕಟ್ಟೆಯ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಕಾಮಗಾರಿಯ ಭೂಮಿ ಪೂಜೆ ಹಾಗೂ ತಿರುಮಲ ತಿರುಪತಿ ದೇವಸ್ಥಾನದ ಅರ್ಚಕರಿಂದ ಜರುಗಲಿರುವ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದ್ದು, ಕ್ಷೇತ್ರದ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ಶಾಸಕಿ ರೂಪಕಲಾ ಶಶಿಧರ್ ಅವರು ಆಹ್ವಾನ ನೀಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಪಿಎಂಸಿ ಮಾರುಕಟ್ಟೆಯನ್ನು ಸುಸಜ್ಜಿತವಾಗಿ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಸುಮಾರು 10 ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ವಿವಿಧ ಮೂಲಭೂತ ಸೌಕರ್ಯಗಳ ಕಾಮಗಾರಿಗೆ ಇದೇ ಜೂನ್ 29 ಚಾಲನೆ ನೀಡಲಾಗುತ್ತಿದೆ. ಮಾರುಕಟ್ಟೆಯ ಆಧುನೀಕರಣದಿಂದ ಸ್ಥಳೀಯ ರೈತರಿಗೆ ಮತ್ತು ವರ್ತಕರಿಗೆ ವ್ಯಾಪಾರ ವಹಿವಾಟು ನಡೆಸಲು ಹೆಚ್ಚಿನ ಅನುಕೂಲವಾಗಲಿದೆ ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ತಿರುಪತಿ ತಿರುಮಲ ದೇವಸ್ಥಾನದ ಅರ್ಚಕರಿಂದ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇಡೀ ಕ್ಷೇತ್ರದ ಸಮೃದ್ಧಿ ಮತ್ತು ಸುಭಿಕ್ಷೆಗಾಗಿ ಹಮ್ಮಿಕೊಂಡಿರುವ ಧಾರ್ಮಿಕ ಮತ್ತು ಅಭಿವೃದ್ಧಿಯ ಉತ್ಸವವಾಗಿದೆ. ರೈತ ಬಾಂಧವರು ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀನಿವಾಸನ ಕೃಪೆಗೆ ಪಾತ್ರರಾಗಬೇಕು ಹಾಗೂ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಕೋರಿದರು. ಈ ಸಂದರ್ಭದಲ್ಲಿ ಎಪಿಎಂಸಿ ಅಧ್ಯಕ್ಷರಾದ ವಿಜಯರಾಘವ ರೆಡ್ಡಿ, ನಿರ್ದೇಶಕರಾದ ಯುವರಾಣಿ ವೆಂಕಟಾಚಲಪತಿ, ಬಿಎಂ ರಾಮಚಂದ್ರಪ್ಪ, ಮುರಳಿ, ಯಶೋದಮ್ಮ, ಆನಂದ್ ಮೂರ್ತಿ, ವೆಂಕಟರಮಣಪ್ಪ, ಸುರೇಂದ್ರಗೌಡ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ಆಮಲಕ್ಷ್ಮೀನಾರಾಯಣ್, ಸುವರ್ಣಹಳ್ಳಿ ಕೃಷ್ಣಮೂರ್ತಿ, ಪದ್ಮನಾಭ ರೆಡ್ಡಿ, ಭಾಸ್ಕರ್ ರೆಡ್ಡಿ, ಶ್ರೀರಾಮ್ ರೆಡ್ಡಿ, ಎಂಬಿಎ ಕೃಷ್ಣಪ್ಪ, ಮುರಳಿ ಮೋಹನ್, ರಾಂಬಾಬು, ನಾಗೇಂದ್ರ ಬುಜ್ಜಿ, ಅಪ್ಪಾಜಿಗೌಡ, ರಾಜ್ಕುಮಾರ್, ಗುತ್ತಿಗೆದಾರರಾದ ರಾಮಣ್ಣ, ಕಾರಿ ವಿಶ್ವನಾಥ್, ಓಬಿಸಿ ಮುನುಸ್ವಾಮಿ, ರಾಮಕೃಷ್ಣ ರೆಡ್ಡಿ ಸೇರಿದಂತೆ ಇತರೆ ಮುಖಂಡರು ಹಾಗೂ ಕಾರ್ಯಕರ್ತರು ಇದ್ದರು. ಬೆವರಿಗೆ ಬೆಲೆ ಸಿಗ್ತಾ ಇರಲಿಲ್ಲ. ಅವರ ತಪಸ್ಸು ಇವತ್ತು ಫಲ ಸಿಗ್ತಾ ಇದೆ. ಬಹಳ ವರ್ಷಗಳ ಕನಸಾಗಿತ್ತು ರೈತರಿಗೂ, ಈ ಭಾಗದ ಮುಖಂಡರಿಗೆ. ಅವಶ್ಯಕತೆ ಇತ್ತು ನಮ್ಮ ಭಾಗದಲ್ಲಿ ರೈತರಿಗೆ ವಿಶೇಷವಾಗಿ. ಇದೇ ಬೆಳೆ ಬೆಳೆದು ಅದಕ್ಕೆ ಅವ್ರು ಬೆಳೆಯುವಂತ ಬೆಳೆಗೆ ಬೆಲೆ ಸಿಗ್ತಾ ಇರ್ಲಿಲ್ಲ. ಹಣ ಹೊಚಾಡಿ ವ್ಯಾಪಾರ ಮಾಡ್ಬೇಕಾಗ್ತಾ ಇದೆ. ಇಂಥದ್ದೊಂದು ಮಾರ್ಕೆಟ್ ನ ಮಾಡ್ಬೇಕು ಅಂತ ಒಂದು ಪ್ರಯತ್ನ ಮಾಡಿದಾಗ ತುಂಬಾ ಕಷ್ಟ ಬಿದ್ವಿ. ಜಾಗನ ಹುಡುಕಿದ್ಮೇಲೆ ಹುಡುಕಿದ್ದಕ್ಕಿಂತ ಜಾಸ್ತಿ ಕಷ್ಟಗಳಲ್ಲಿ ಜಾಗನ ಮಾರ್ಕೆಟ್ ಆಗಿ ತರಬೇಕು ಅಂದ್ರೆ ಇದಕ್ಕೆ ಬಹಳ ಪರಿಶ್ರಮ ಆಯ್ತು. ಅಪವಾದಗಳ ಮೇಲೆ ಅಪವಾದಗಳನ್ನ ಎದುರಿಸಿ ದೇವ್ರ ಪೂಜೆ ಆಗ್ಬೇಕು ಅಂತ ದೇವ್ರನ್ನೇ ಸಂಕಲ್ಪ ಮಾಡಿ ರೈತರ ಮುಂದೆ ಭವಿಷ್ಯದಲ್ಲಿ ಎಲ್ಲಾ ರೈತರಿಗೂ ಇಲ್ಲಿ ನ್ಯಾಯ ಸಿಗ್ಬೇಕು, ರೈತರ ದೇಗುಲ ಆಗ್ಬೇಕು. ಯಾರು ಏನೇ ಕಷ್ಟದ ಪರಿಸ್ಥಿತಿಯಲ್ಲಿ ಬಂದ್ರು ಅವ್ರಿಗೆ ನ್ಯಾಯ ಸಿಗ್ಬೇಕು, ಬೆಲೆ ಸಿಗ್ಬೇಕು. ಅದಕ್ಕೆ ದೇವ್ರ ಪೂಜೆ ಆಗ್ಬೇಕು ಅಂತ ಎಲ್ಲಾ ಮುಖಂಡರ ಸಂಕಲ್ಪ ಆಗಿದೆ. ಭೂಮಿ ಪೂಜೆ ಮತ್ತೆ ಆ ದಿನ ಕಲ್ಯಾಣೋತ್ಸವ, ಶ್ರೀನಿವಾಸ ಕಲ್ಯಾಣೋತ್ಸವ ಮಾಡೋದು ನಮ್ಮೆಲ್ಲ ಮುಖಂಡರ ಒಂದ್ ಕೋರಿಕೆ. ರೈತರು ಈ ಜಾಗದಲ್ಲಿ ವ್ಯಾಪಾರ ವಹಿವಾಟು ಶುರು ಮಾಡಕ್ ಮುಂಚೆ ದೇವ್ರ ಕಲ್ಯಾಣೋತ್ಸವ ಆಗ್ಬೇಕಂತ ಸಂಕಲ್ಪ ಆಸೆ ಆಗಿ ಏನೇನೆಲ್ಲ ವ್ಯವಸ್ಥೆ ಮಾಡೋದು. ಅವರೇ ಇಲ್ಲಿಗೆ ಬರ್ತಾ ಇರೋದ್ರಿಂದ ಅದೇ ಪದ್ಧತಿಯಲ್ಲಿ ದೇವ್ರ ಕಲ್ಯಾಣೋತ್ಸವ ಆಗುತ್ತೆ. ಈ ಭಾಗದ ರೈತರಿಗೆ ವಿಶೇಷವಾಗಿ ಒಳ್ಳೇದಾಗ್ಬೇಕು, ಮಳೆ ಬೆಳೆ ಆಗ್ಬೇಕು, ರೈತರ ಬದುಕು ಇನ್ನಾದ್ರೂ ಮುಂದೆ ಚೆನ್ನಾಗಿರ್ಬೇಕು ಅನ್ನುವಂಥದ್ದು ದೃಷ್ಟಿ ಬೇರೆ ಏನೂ ಇಲ್ಲ. ಈ ಒಂದು ಕಾರ್ಯಕ್ರಮದ ಆಲೋಚನೆ ಆಗ್ಲಿ ಅಥವಾ ಒಂದು ದೇವರ ಕಲ್ಯಾಣೋತ್ಸವದ ಒಂದು ವಿಶೇಷವಾಗಿ ಅನ್ಕೊಂಡಿರೋದು ಅದೊಂದೇ ವಿಚಾರ. ರೈತರಿಗೆ ಒಳ್ಳೇದಾಗ್ಬೇಕು. ಆ ದಿನಾನೇ ಭೂಮಿ ಪೂಜೆ ಅಂತಾನೆ ಅಲ್ಲ, ದೇವ್ರಿಗೆ ಫಸ್ಟ್ ಕಾರ್ಯ ಆಗುತ್ತೆ. ಅದಾದ್ಮೇಲೆ 10 ಕೋಟಿ ಅನುದಾನ ಸರ್ಕಾರ ಆ ದಿನ ಒಳ್ಳೇದು ಅಂದ್ರೆ ಅದು ದೇವ್ರ ಕಾರ್ಯ ಆಗಿರುತ್ತೆ. ಏನೇ ಆ ಕೆಲಸ ಮಾಡ್ಕೊಂಡು ಆಲ್ರೆಡಿ ಆಗಿದೆ. ಕರಿಬೇಕು ಅಂತ ಒಂದು ಕಮಿಟಿ ಮಾಡ್ಕೊಂಡಿದ್ದಾರೆ. ಈ ಭಾಗದಲ್ಲಿ 5 ಪಂಚಾಯತಿಗೆ ಅಪ್ಪಾಜಿಗೌಡ್ರು, ಕೃಷ್ಣಮೂರ್ತಿ ಅಣ್ಣ ಇವರೆಲ್ಲಾರು ಸೇರಿ ಈ ಭಾಗದಲ್ಲಿ ಒಂದು 20-30 ಜನ ಮುಖಂಡ್ರು 3-4 ಟೀಮ್ ಮಾಡ್ಕೊಂಡು ಕ್ಯಾಸಂಬಳ್ಳಿಯಿಂದ ಆ ಕಡೆ ಆನಂದ್ ಮೂರ್ತಿ ಅಣ್ಣ ಎಲ್ಲಾ ಮುಖಂಡ್ರು ಒಂದ್ ಟೀಮ್ ಮಾಡ್ಕೊಂಡು ಎಲ್ಲಾ 15 ಪಂಚಾಯತಿಯ ಗ್ರಾಮೀಣ ಭಾಗದಲ್ಲಿರುವಂತ ಎಲ್ಲಾರು ಮತ್ತೆ ನಗರ ಭಾಗದಲ್ಲಿ ಗ್ರಾಮೀಣ ಭಾಗದಲ್ಲಿ ಎಲ್ಲಾ ರೈತರನ್ನ ಯಾರು ಕರಿಬೇಕು, ಎಲ್ಲಿ ಏನು ಅಂತೆಲ್ಲ ಅವರೇ ಜವಾಬ್ದಾರಿ ತಗೊಂಡು
ಎಲ್ಲ ಒಡನಾಟ ಇಟ್ಕೊಂಡು ಮಾಡ್ತಾರೆ. ದೇವ್ರ ಕೆಲಸ ಅಂತ ಅವರೇ ಎಲ್ಲಾರು ಸೇರಿ ಶ್ರದ್ಧೆಯಿಂದ ಮಾಡ್ತಾರೆ. ಕಡೆಯಿಂದ ಶ್ರೀನಿವಾಸ ಕಲ್ಯಾಣ ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಅದ್ರ ಜೊತೆಗೆ ರೈತರಿಗೆಲ್ಲ ಒಳ್ಳೇದಾಗಬೇಕು ಅನ್ನೋ ಉದ್ದೇಶದಿಂದ ಭೂಮಿ ಪೂಜೆ ಮಾಡ್ಬೇಕು ಅಂತ ಚೆನ್ನಾಗಿದೆ ದಿವಸ ಅಂತ ಹೇಳ್ಬಿಟ್ಟು ದಾರ್ಪಾಟಿನಲ್ಲಿ ಕಾಮಗಾರಿ ಸ್ಟಾರ್ಟ್ ಆಗುತ್ತೆ. ಕೋಟಿಯಲ್ಲಿ ಏನೇನು ಅದರಲ್ಲಿ ರೋಡ್ಸ್ ಇದೆ, ಕಾಂಕ್ರೀಟ್ ರೋಡ್ಸ್ ಇದೆ, ಡ್ರೈನ್ಸ್ ಇದೆ, ವಾಟರ್ ಫೆಸಿಲಿಟೀಸ್ ಇದೆ, 2 ಗೇಟ್ ಆರ್ಚ್ ಗೇಟ್ಗಳು 2 ಇದೆ, ಇನ್ಫ್ರಾಸ್ಟ್ರಕ್ಚರ್ ಮೂಲಭೂತ ಸೌಲಭ್ಯ ಇದೆ. ಅದಕ್ಕೆಲ್ಲ ಫರ್ದರ್ ಅನುದಾನ ಬರುತ್ತೆ. ಅದರಲ್ಲಿ ಮಿಕ್ಕಿದ್ದು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಎಲ್ಲ ಸದ್ಯಕ್ಕೆ ಇವಾಗ ಇಷ್ಟು ಮಾತಾಡ್ತಾರೆ. ಆಕ್ಚುಲಿ APMC ಯಾವಾಗಿಂದ ಕಾರ್ಯನಿರ್ವಹಿಸೋದು? ಕಾರ್ಯ ಅಂದ್ರೆ ಇವೆಲ್ಲ ಆಗ್ಬೇಕಲ್ಲ ಸರ್, ಇನ್ನ ಒಂದು ಆಗ್ಬೇಕು ಎಲ್ಲ ಕೆಲಸ ಆದ್ಮೇಲೆ ಕಾರ್ಯ ಕಂಪ್ಲೀಟ್ ಆದ್ಮೇಲೆ ಎಲ್ಲ ಕಾಮಗಾರಿಗಳೆಲ್ಲ ಹೌದು ಸರ್. ಕೆಲವೆಲ್ಲ ಇವಾಗ 2 ಮಾರುಕಟ್ಟೆ ಪ್ರಾಂಗಣ ಫ್ಲಾಟ್ಸ್ ಆಕ್ಷನ್ ಆಕ್ಷನ್ ಪ್ಲಾಟ್ಸ್ 2 ಮಾಡೋದು ಅದು ಇವಾಗೇ ಇದೆ. ಇವಾಗ ಇದೆ ಅದು. ಇವಾಗ ಫ್ಲಾಟ್ 2, ಎರಡು. ಆಮೇಲೆ ರೆಸ್ಟ್ ರೂಮ್ಸ್, ಆಮೇಲೆ ಬಂದು ಸಿಸಿ ರೋಡ್, ಡ್ರೈನೇಜ್. ಇವೆಲ್ಲ ಇದೆ. ನೆಕ್ಸ್ಟ್ ಫರ್ದರ್ ತಿರುಗಿ ಇವಾಗ ನೆಕ್ಸ್ಟ್ ವರ್ತಕರಿಗೆ ಆಫೀಸ್ ಒಂದು ಬೇಕಾಗುತ್ತೆ, ಅವ್ರು ಆಕ್ಷನ್ ಮಾಡಿ ನೆಕ್ಸ್ಟ್ ಇದ್ರಲ್ಲಿ ಅದು ಆಗುತ್ತೆ. ಎಸ್ಟಿಮೇಟ್ ಆಗಿಲ್ಲ, ಆಗಿದೆ. ಹಾಗೆ ಎಸ್ಟಿಮೇಟ್ ಆಗಿಲ್ಲ. ಟೋಟಲ್ ಆಗಿರೋದು 35 crores. ಫಸ್ಟ್ ಫೇಸ್ ಅಲ್ಲಿ ಇದೆಲ್ಲ ಕೆಲಸ. ಫಸ್ಟ್ ಸ್ಟೇಜ್ ಅಲ್ಲಿ ಇದು ತಗೊಳ್ತಾ ಇತ್ತು. ಟೋಟಲ್ ಆಗಿ 35 crores ಕೂಡ ಆಗೋಗಿದೆ, ಎಸ್ಟಿಮೇಟ್ ರಿಪೇರ್ ಆಗ್ಬಿಟ್ಟಿದೆ. ಇದು 10 ಕೋಟಿನಲ್ಲಿ ಇವಾಗ ಎಷ್ಟು ಅನುದಾನ ರಿಲೀಸ್ ನಬಾರ್ಡ್ ಕಡೆಯಿಂದ ರಿಲೀಸ್ ಆಗ್ತಾರೆ ನಾನು ಹೋದಾಗ ಅವ್ರು ಕೊಡ್ತಾನೆ ಇರ್ತಾರೆ. ನಾವು ಕೆಲಸ ಏನ್ ಮಾಡ್ತಾ ಇರ್ತೀವಿ ಅದ್ರ ಪ್ರಕಾರ ಅವ್ರ ಅಮೌಂಟ್ ಅನ್ನು ಕೊಡ್ತಾ ಇರ್ತಾರೆ. ಆ ರೀತಿ ಗೊತ್ತಾಗುತ್ತೆ. ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಅಂದ್ರೆ ಇವ್ರಿಗೆಲ್ಲ ಡೈರೆಕ್ಟ್ ಆಫೀಸ್ ಬಂದು ಇಲ್ಲಿಂದೆಲ್ಲ ಏನೇನಿದೆ ಅಷ್ಟೇ ಅದನ್ನೆಲ್ಲ ನೋಡೋದಕ್ಕೆ ಇಲ್ಲೇ ಆಫೀಸ್ ಮಾಡ್ತಿದ್ರು. KGF ಅಲ್ಲಿ ಇವ್ರಿಗೆ ಆಫೀಸ್ ಮಾಡಿಲ್ಲ, ಇಲ್ಲೇ ಮಾಡ್ತೀವಿ. ರೈತರ ಆಫೀಸ್ ಇಲ್ಲೇ ಕಲ್ಯಾಣೋತ್ಸವ KGF ತಾಲೂಕಿನ ಶಾಸಕರಾದಂತ ಸುದ್ದಿಗಳ ಮೇಡಮ್ ಅವರ ಒಂದು ಅಪ್ಪಣೆ ಮೇರೆಗೆ ಈ ತಾಲೂಕಲ್ಲಿ ಒಬ್ಬ ರೈತರಿಗೆ ಅನುಕೂಲ ಆಗಬೇಕು ಅಂತ ನಾವು ಮಾರ್ಕೆಟ್ ಕೇಳಿದ್ವು. ಇದಕ್ಕಿಂತ ಮುಂಚೆ ಈ ಜಾಗವನ್ನ ಬೇರೆಯವರು ಕಬಳಿಸಬೇಕು ಅಂತ ಎಲ್ಲ ಆಲೋಚನೆಗಳಿತ್ತು, ಗುಡಿಸಲೆಲ್ಲ ಹಾಕಿದ್ರು. ತದನಂತರ ತಾಲೂಕು ಬೇರೆ ಆದಾಗ ನಮ್ಗೊಂದು ಮಾರ್ಕೆಟ್ ಜಾಗ ಬೇಕಾಗಿತ್ತು. ಮೇಡಮ್ ಅವ್ರ ಗಮನಕ್ಕೆ ತಂದವು. ಸುಮಾರು ಜಾಗದಲ್ಲೆಲ್ಲ ಹುಡುಕಿದ್ರು. ಇದು ಒಂದು ಅನುಕೂಲವಾದ ಜಾಗ ಅಂತ ಮೇಡಮ್ ಅವರು ಇದನ್ನು ನೋಡಿ, ಇದು ಕಷ್ಟ ಜಾಗ ಆದ್ರೂ ಬೆಟ್ಟ ಗುಡ್ಡ ಇರೋದ್ರಿಂದ ಇದನ್ನು ಕಷ್ಟಪಟ್ಟು ಈ ಜಾಗಕ್ಕೆ ಪರ್ಮಿಷನ್ ತಕೊಂಡು ಬಂದ್ರು ಮೇಡಮ್ ಅವರು. ಬೆಟ್ಟ ಗುಡ್ಡಗಳನ್ನ ಲೆವೆಲ್ ಮಾಡ್ತಾ ಇದ್ದಕ್ಕ ಮೇಡಮ್ ಅವರ ಒಂದು ಇದ್ರ ಮೇಲೆ ಬೇರೆ ಬೇರೆ ಅಪವಾದಗಳೆಲ್ಲ ಕೂಡ ಮಾಡಿದ್ರು. ಕಿಡಿಗೇಡಿಗಳ ತರ ಅದನ್ನ ಮಾಡಿದ್ರು. ಅವ್ರು ಯಾವ್ದಕ್ಕೂ ಜಗ್ಗದೀರ ರೈತರಿಗೆ ಅನುಕೂಲ ಆಗಲಿ, ಶಿರಸ್ಥಾಯಿಯಾಗಿ ಕೆಲಸ ಇರ್ಲಿ ಅಂತ ಇದನ್ನೆಲ್ಲ ಲೆವೆಲ್ ಮಾಡಿ ಎಲ್ಲ ಒಂದು ಮಟ್ಟಕ್ಕೆ ತಂದಿದ್ದಾರೆ. ಮಟ್ಟ ತಂದ ಮೇಲೆ ಆ ನಾಳಿನ ದಿವಸ ಸೋಮವಾರದ ದಿವಸ 29ನೇ ತಾರೀಕು 6ನೇ ತಿಂಗಳಲ್ಲಿ ಒಳ್ಳೆ ದಿವಸ ಅಂತ ಭೂಮಿ ಪೂಜೆ ಮಾಡಬೇಕು ಅಂತ ಎಲ್ಲರೂ ಕೂಡ ಈ ಭಾಗದ ರೈತರೆಲ್ಲ ಕೂಡ ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ಕೊಂಡ್ವು. ಭೂಮಿ ಪೂಜೆ ಜೊತೆಯಲ್ಲಿ ಈ ಜಾಗದಲ್ಲಿ ರೈತರು ಬಂದು ಹೆಜ್ಜೆ ಇಕ್ಕಿದ್ರೆ ಈ ಭೂಮಿ ಮೇಲೆ ಅವ್ರಿಗೊಂದು ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ತಿರುಮಲ ತಿರುಪತಿಯಿಂದ ದೇವರನ್ನ ಇಲ್ಲಿಗೆ ತರಿಸಿ ಪುರೋಹಿತರ ಸಮೇತವಾಗಿ ಇಲ್ಲಿ ಒಂದು ಕಲ್ಯಾಣೋತ್ಸವ ಮಾಡಿದ್ರೆ ರೈತರಿಗೆ ಮಳೆ ಬೆಳೆ ಚೆನ್ನಾಗಲಿ ಅಂತ ಒಳ್ಳೆ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ನಡೆಸ್ಕೊಳ್ತಾ ಇದ್ದಾರೆ ಮೇಡಮ್ ಅವರು. ಅವ್ರಿಗೆ ದೇವರು ಆರ್ಯ ಭೋಗ್ಯ ಭಾಗಗಳೆಲ್ಲ ಕೂಡ ಕೊಟ್ಟು ಅವರು ಇದು ಅಭಿವೃದ್ಧಿ ಆಗ್ಬೇಕಂತ ನಮ್ಮ ಎಲ್ಲ ರೈತರಲ್ಲಿ ಕೂಡ ಒಂದು ಕಳಕಳಿ ಇದೆ. ಅದ್ರ ಜೊತೆಗೆ ನಾಳಿನ ಕಾರ್ಯಕ್ರಮಗಳು 9:30 ಭೂಮಿ ಪೂಜೆ ಇರುತ್ತೆ ಸೋಮವಾರದ ದಿವಸ. ಆಮೇಲೆ 10:30ಯಿಂದ 12:30 ತನಕ ಕಲ್ಯಾಣೋತ್ಸವ ಇರುತ್ತೆ. ಊಟದ ವ್ಯವಸ್ಥೆ ಇರುತ್ತೆ. ಮುತ್ತೈದರಿಗೆ ಅರಿಶಿನ ಕುಂಕುಮ ಬಳೆ ಹೂವು ಬಟ್ಟೆ ಕೊಡ್ತಕ್ಕಂತ ಕಾರ್ಯಕ್ರಮ ಇರುತ್ತೆ.
ನಾವು ಅಂದಾಜು ಒಂದು 8,000ದಿಂದ 10,000ಕ್ಕೆ ಅಂದಾಜು ಮಾಡ್ಕೊಂಡಿದ್ದೀವಿ. ಎಲ್ರಿಗೂ ಕೂಡ ಊಟದ ವ್ಯವಸ್ಥೆ ಇರುತ್ತೆ. ಎಲ್ಲರೂ ವಾಲಂಟರಿಯಾಗಿ ಅವರೇ ಇಲ್ಲಿ ಬರ್ತಕ್ಕಂತ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ನಾವು ಅನೌನ್ಸ್ ಮಾಡ್ತಾ ಇದ್ದೀವಿ, ಅವರೇ ಬರುವ ಒಂದು ನಿರೀಕ್ಷೆ ಇದೆ. ಈ ತರ ಕಾರ್ಯಕ್ರಮಗಳನ್ನ ನಾಳೆ ಸೋಮವಾರ ನಡೆಸಕ್ಕೆ ಎಲ್ಲರೂ ಕೂಡ ಸಿದ್ಧತರಾಗಿದ್ದಾರೆ. ಅಲ್ಲಿ ಓಮಲ್ ಕೂತ್ಕೊಳ್ಳಕ್ಕೆ ವಾಲಂಟರಿಯಾಗಿ ಅವ್ರ ಜೋಡಿಗಳು ಏನಿರ್ತಾರೋ ಅವ್ರು ಬಂದು ಯಾರೇ ಆಗ್ಲಿ ಎಷ್ಟೇ ಜನ ಆಗ್ಲಿ ಬರಕ್ಕೆ ಎಲ್ರಿಗೂ ಕೂಡ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಎಷ್ಟಾದ್ರೂ ಬರ್ಬೋದು, ಅದಕ್ಕೆ ಫೀಸ್ ಗೀಸ್ ಏನಿಲ್ಲ. ಫ್ರೀಯಾಗಿ ಅವರೇ ಬಂದು ಭಕ್ತಿಯಿಂದ ಕೂತ್ಕೊಂಡು ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಬೇಕು. ಅದರಷ್ಟು ಮಾತ್ರ ಮಾತಾಡಕ್ಕೆ ಅವಕಾಶ ಕೊಡಿ ಎಲ್ರಿಗೂ. ದಿನಾಂಕ 29/6/2026 ಸೋಮವಾರ ಬೆಳಿಗ್ಗೆ 9 ಗಂಟೆಗೆ APMC ಯಾರ್ಡಲ್ಲಿ ಭೂಮಿ ಪೂಜೆ ಮಾಡ್ಕೊಂಡಿದ್ದೀವಿ. ಭೂಮಿ ಪೂಜೆ ಕಾರ್ಯಕ್ರಮ ಒಂದು ಹಮ್ಮಿಕೊಂಡಿರ್ತೇವೆ. ಭೂಮಿ ಪೂಜೆ ಆದ ನಂತರ ಲಕ್ಷ್ಮೀ ಪೂಜೆ ನಡೀತದೆ. ಲಕ್ಷ್ಮೀ ಪೂಜೆ ಆದ್ಮೇಲೆ 10 ಗಂಟೆಗೆ ಸತ್ಯನಾರಾಯಣ ಸ್ವಾಮಿ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಕಲ್ಯಾಣೋತ್ಸವ ನಡೀತದೆ. ಈ ಶ್ರೀನಿವಾಸ ಕಲ್ಯಾಣ ತಿರುಮಲದಿಂದಲೇ ಅರ್ಚಕರು ಬಂದು ಇಲ್ಲಿ ದೇವಿ ದೇವತೆಗಳನ್ನು ತಂದು ಇಲ್ಲಿ ಶ್ರೀನಿವಾಸ ಕಲ್ಯಾಣ ಮಾಡ್ತೀವಿ. ಸುಮಾರು ಜನಕ್ಕೆ ನನ್ನಂತವ್ರು ಸೇರ್ಕೊಂಡು ಸುಮಾರು ಜನಕ್ಕೆ ತಿರುಮಲ ಹೋದ್ರು ಕೂಡ ಈ ಕಲ್ಯಾಣೋತ್ಸವ ಕಾರ್ಯಕ್ರಮ ನೋಡೋಕೆ ಆಗೋದಿಲ್ಲ. ಅಂತ ಒಂದು ಕಾರ್ಯಕ್ರಮ ಇಲ್ಲಿ ಮೇಡಮ್ ಅವರ ಒಂದು ಕೃಪೆಯಿಂದ ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ. ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ, ಯಾಕಂದ್ರೆ ಒಂದು ಕಲ್ಯಾಣೋತ್ಸವ ನೋಡಿದ್ರೆ ಸಕಲ ದೋಷಗಳು ಪರಿಹಾರ ಆಗ್ತದೆ ಅಂತ ಹಿರಿಯರು ಹೇಳಿದ್ದಾರೆ. ಅದಕ್ಕೋಸ್ಕರ ಇಂಥ ಕಲ್ಯಾಣೋತ್ಸವ ಮಾಡಿದ್ರೆ ಈ ಜಾಗನೂ ಪವಿತ್ರ ಆಗ್ತದೆ, ನಾವು ಒಂದಷ್ಟು ದೋಷ ಪರಿಹಾರ ಮಾಡಿಸ್ಕೊಂತೀವಿ ಅನ್ನೋ ಉದ್ದೇಶದಿಂದ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಬೆಳಿಗ್ಗೆ 9ರಿಂದ ಲಕ್ಷ್ಮೀ ಪೂಜೆ, ಭೂಮಿ ಪೂಜೆ, ನಂತರ ಶ್ರೀನಿವಾಸ ಕಲ್ಯಾಣ, ಎಲ್ರಿಗೂ ಊಟ ವ್ಯವಸ್ಥೆ ಇರ್ತದೆ. ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮ ಕೊಡೋ ಒಂದು ಕಾರ್ಯಕ್ರಮ ಇರ್ತದೆ. ಎಲ್ರಿಗೂ ಗೌರವದಿಂದ ನಾವು ನಡೆಸ್ಕೊಂಡು ಈ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತ ಅನ್ಕೊಂಡಿದೀವಿ. ಎಲ್ಲಾ ರೈತ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ಬೇಕಂತ ಹೇಳಿ ಎಲ್ಲಾ ರೈತರಿಗೂ ನಾನು ಕೋರ್ತೀನಿ.